ಹಾಯ್. ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಯಾರು ಬೇಕು? ಅಯ್ಯ ಅವ್ರು ಎಲ್ಲಿ? ಅಯ್ಯ, ಹಲೋ, ಅವ್ರು ಎಲ್ಲಿ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಯಸ್. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ, ಆ ಅಪರಾಧಿನ ತಪ್ಪಿಸ್ಕೊಳ್ಳೋ ಸಹಾಯ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಂತ ಗೊತ್ತಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನೋಡಿ, ನಿಮ್ ಕೋಪ ನನ್ ಮೇಲೆ ಇನ್ನೂ ಹೋಗಿಲ್ಲ. ಮತ್ತೆಲ್ಲ ಹೇಳ್ಬಿಡಿ ಅಲ್ಲ, ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಅಯ್ಯೋ, ನಿಜವಾಗ್ಲೂ ನಿಮ್ ನನ್ನ ಮೇಲೆ ಕೋಪ ಬಂದಿದೆ. ಅದು ನನ್ ನೀವು ಸಾರಿನಾ ಈ ರೀತಿನೂ ಕೇಳ್ತೀರಾ? ಸಾರಿ ಸಾರಿ. ಸರಿ ಸರಿ, ನೀನು ಹೊರಡು. ನೀವು ನನ್ ಕ್ಷಮಿಸಿದೀರ ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದೀನಿ, ಹೋಗು. ಹೋಗು ಅಂತ ಹೇಳದ್ನಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸಾರಿ. ನೀವು ನಂಗೆ ಮುಟ್ಟಾದ ಜಾಗದಲ್ಲಿ ಬಿಟ್ಬಿಟ್ರಿ. ಪೊಲೀಸ್ ಆಗ್ಬಿಟ್ಟು ಈಗೆಲ್ಲ ಮಾಡ್ಬಾರ್ದಾಗಿತ್ತು. ಸ್ವಲ್ಪ ಮೆತ್ತು ಮಾತಾಡ್ರಿ, ಯಾರನ್ನ ಕೇಳಿಸ್ಕೊಂಡ್ರೆ ಅನ್ಕೊಳ್ತಾರೆ. ಮೆಲ್ಲಿಗೆ ಹಲೋ ಹಲೋ. ಇದೇನಮ್ಮ ಇದು? ಹೋಗ್ಬೇಕಾದ್ರೆ ಕೆಂಪು ರಸಗುಲ್ಲ ಹತ್ರ ಹೋದ್ರಿ, ಈಗ ಬರ್ಬೇಕಾದ್ರೆ ಕಾಕಿನ ಅಂಗಡಿ ಕಂಬಾರ್ ಕಟ್ತಾರ ಆಗ್ಬಿಟ್ಟಿರಲ್ಲ, ಅದ್ರ ಬಗ್ಗೆ ಯಾರು ಏನ್ ಮಾಡಿದ್ರು? ಅದು ಅಯ್ಯ, ಅಯ್ಯೋ, ಏನ್ ಮಾಡ್ದ? ಅದು ಅವನು ನಂಗ್ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟ. ಎಲ್ಲಿ ಬಿಟ್ಟ? ಅಯ್ಯ, ಇಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಓದ್ತಾ ಇರು. ಓಕೆ. ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕರ್ಕೊಂಡು ಹೋಗಕ್ ಕೂತಿದ್ಯಲ್ಲ. ಇನ್ಸ್ಪೆಕ್ಟ್ರು ಇವಳನ್ನ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟಂತೆ. ಅಷ್ಟೇ ತಾನೇ, ಬಿಡೆ. ಅದು ಒಂದ್ ಹುಡುಗಿನ, ತಪ್ಪಲ್ವಾನೆ? ಸುಚಿ, ಮದ್ವೆಗ್ ಮುಂಚೆ ಮಾಡಿದ್ರೇನೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ಅದೆಲ್ಲ ಮಾಮೂಲೆ. ಅದು ಒಂದ್ ಪೊಲೀಸ್ ಆಫೀಸರ್ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸುತ್ತಾ ಹೇಳೋ? ಅಯ್ಯೋ ಸುಚಿ, ಪೊಲೀಸ್ನವ್ರಿಗೆ ಇದೆಲ್ಲ ಸಹಜ ಕಣೆ. ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನಾನ್ ತಪ್ಪು ಮಾಡ್ದೆ ಅಂತ ಕ್ಷಮೆ ಕೇಳಕ್ ಹೋದಾಗ ಕ್ಷಮಿಸ್ತೆ ಗೊತ್ತಾನೆ. ಅದೆಲ್ಲ ಬಿಟ್ಟು ಫ್ರೀ ಎಂಟರ್ಟೈನ್ಮೆಂಟ್ ಸಿಗ್ತದ, ಮಜಾ ತಗೊಳಕ್ ಬಿಟ್ಟು. ನನ್ ಲವರು ಇದಾನೆ, ತಪ್ಕೊಳಕ್ ಹೋದ್ರೆ 1 ಮೈಲಿ ದೂರ ಓಡ್ತಾನೆ. ನೀನ್ ತುಂಬಾ ಅದೃಷ್ಟ ಮಾಡಿದೆ ಕಣೆ. ಪಾಲಕ್ ತಗೊಳ್ಳಿ ಸರ್, ಕೊತ್ತಂಬರಿ ತಗೊಳ್ಳಿ, ಅದು ಅದು ಇದೆ ತಗೊಳ್ಳಿ. ಲೈಫ್ ಅಲ್ಲಿ ಥ್ರಿಲ್ ಅನ್ನೋದಿರ್ಬೇಕು ಕಣೆ, ಆವಾಗ್ಲೇ ಮಜಾ. I'm sorry. ಏ ಹಲೋ, ಏನ್ ಸಾರಿ? ಏನೋ ಸಾರಿ? ಅಯ್ಯೋ ಸಾರಿ ಕೇಳಿದ್ನಲ್ಲ. ಏಯ್, ಅದ್ ಒಂದ್ ಮಾತು ಹೇಳ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಬೋದು ಅನ್ಕೊಂಡಿದ್ಯಾ? ಮಾರ್ಕೆಟ್ ಅಲ್ಲಿ ಇಷ್ಟೊಂದ್ ಜನ ಓಡಾಡ್ತಾ ಇದಾರೆ, ನೀವಿಬ್ರು ನನ್ ಜೊತೆನೆ ಓಡಾಡ್ತಾ ಇದೀರ. ಆದ್ರೆ ಇದನ್ ಎಲ್ಲಾ ಬಿಟ್ಟು ಇವ್ನು ನನಗೆ ಯಾಕೆ ಬಂಡಿಕ್ಕಿ ಹೊಡ್ದ? ಅದು ಇಲ್ಲಿ ಏನೋ ಗೊತ್ತಿಲ್ಲದೆ ಆಗೋಯ್ತು, ಸಾರಿ ಕೇಳಿದ್ನಲ್ಲ. ಸಾರಿ ಕೇಳಿದ್ರಲ್ವೇ, ಬಾರೆ. ಏಯ್, ನೀನ್ ಸುಮ್ನಿರೆ, ಇದೆಲ್ಲ ನಾಟಕ ಕಡೆ.
ಮುಖ ನೋಡಿದ್ರೆ ಗೊತ್ತಾಗಲ್ಲ, ಒಳ್ಳೆ ಹಳ್ಳನ್ ತರ ಇದ್ದಾನೆ. ಇವರೆಲ್ಲ ಮಾರ್ಕೆಟ್ ಬರದೇ ಇದಕ್ಕೆ. ಏನೋ ಗುರಾಯಿಸ್ತಾ ಇದೀಯಾ? ತಪ್ಪಾಯ್ತು ಅಂತ ಕೇಳ್ಕೊಂಡೆ. ಬೇಕಾದ್ರೆ ಕೈಯೂ ಮುಗಿತೀನಿ, ಬೇಕಾದ್ರೆ ಏನ್ ಬೇಕಾದ್ರೆ ಅದು ಸರಿ ಸರಿ. ಅಂದ್ರೆ ಹೆಂಗೆ ಚೆನ್ನಾಗಿ ಗಮಾಯಿಸಿದೆ ಅಲ್ಲ? ಹೌದೌದು. ಏನು ತೊಂದರೆ ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಆಫೀಸರ್ ಹೇಳಿಲ್ಲ ಮುಖ ಕಳ್ಳ ತರ ಕಾಣುತ್ತೆ ಅಂತ. ಒಳ್ಳೆ ಇವ್ರೇಕೆ ಹೀಗೆ ಹೋಗ್ತಿದ್ದಾಳೆ? ಏನಂತೆ ಇವ್ರಿಗೆ? ಇದೇ ಬಿಡ ಹೆಣ್ಮಕ್ಳು ತಾಳಿ ಕಲಿಸ್ಯಾನು. ಯಾವ ಹೆಣ್ಮಕ್ಳು ತಟ್ಟೆಗೆ ಹೋಗ್ಬಾರ್ದು. ಏನೇ ಮಾಡ್ತಿದ್ದೆ ಇಲ್ಲಿ? ಕಾಣಿಸ್ತಾ ಇಲ್ವನೆ? ಪೊಲೀಸ್ ಬನ್ನಿ, ಪೊಲೀಸ್ ಬನ್ನಿ 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 ಬನ್ನಿ. ಫಸ್ಟ್ ಇವನ್ನ ಇಲ್ಲ ಸರ್, ದೊಡ್ಡ ಕಳ್ಳ. ಬಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅದೇನು ಅಂತಾರಲ್ಲ ಏರೋಪ್ಲೇನು, ಅದ್ ಹಟ್ಬಿಟ್ಟು ಕೇಳಿ ಕೇಳಿ ಇವನ್ನ ತಾಳಿ ಎಲ್ಲಿಟ್ಟಿದ ಫಸ್ಟ್ ಕೇಳಿ. ಮೇಡಮ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇನ್ನೊಬ್ಬ ದೊಡ್ಡ ಕಳ್ಳ, ಬೋರ್ಕಿ, ಲಫಂಗ, ಲುಚ್ಚ ಅದೆಲ್ಲ ಗೊತ್ತು. ನೀವು ತಿಳ್ಕೊಂಡಿರೋ ತಪ್ಪು. ಇವರು ನಮ್ಮ ಪೊಲೀಸ್ ಆಫೀಸರ್ ACP ಅಯ್ಯ ಅಂತ. ಅಯ್ಯ? ಎಸ್. ಇನ್ಸ್ಪೆಕ್ಟರ್ ಅಕ್ಕ, ಸಕ್ಕರೆ ಸರಿಯಾಗಿದೆಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಸ್ವೆಟರ್ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು, ಅದನ್ನ ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಪಡೆ. ಇಲ್ಲಿ ನೋಡಿ. ನಿನ್ನೆ ಬರಕ್ ಹೇಳಿದ್ದು? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ಕಾಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗೆ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬಂದಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಡೆ. ಸರಿ, ಈ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗೆ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದು ಸಂಸ್ಕಾರ ಇರೋ ಹುಡುಗಿಗೆ
ದೇವ್ರು 6 ಗಂಟೆ ಮೇಲೆ ಕಣ್ ಕಾಣದೆ ಇರೋ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ ನಾನಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನ್ ಏನಾಯ್ತು? ಅಯ್ಯೋ ನಂಗೆ ಗೊತ್ತಿಲ್ಲದೆ ನನ್ ಮತ್ತೆ ಕೇಳಿ ನೀನ್ ನೋಡಿ ಇಲ್ಲಿ ನೋಡಿ. ಪೂಜಾರಿ ಮಗ್ಳಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ಪುರೋಹಿತ್ರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ ಇದನ್ನೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು. ನನ್ ರೂಮ್ಗೆ ಯಾಕೆ ಬಂದೆ? ನಿನ್ ರೂಮ್ ಬರ್ತಾ ಪಕ್ಕದ ರೂಮ್ ಹೋಗ್ಲಿ. ನಾನು ನೋಡ್ತಾ ಇದ್ದೀನಿ ದಿನ ಬೆಳಿಗ್ಗೆ ಸಾಯಂಕಾಲ ಡ್ಯೂಟಿ ಸಾಯ್ತಾ ಇರ್ತಾನೆ. ನಿಂತ್ಕೊಂಡಿದ್ಯಾ? ಮಾತಾಡು. ಮುಟ್ಟೆಲ್ಲ ಮಾತಾಡಿಸ್ಬೇಡ ನೀನು. ನೀನ್ ಮಾತ್ರ ಮುಟ್ಬಾರ್ದ ಜಾಗ ಮುಟ್ಬೋದು, ನಾನು ಎಲ್ಲೂ ಮುಟ್ಬಂಗಿಲ್ಲ. ಇದೊಂದು ವಿಷಯ ಇಟ್ಕೊಂಡು ಎಗ್ಗ ಮುಗ್ಗ ಟಾರ್ಚರ್ ಕೊಡ್ತಾಳಲ್ಲ ಹೇಳು. ಇಲ್ಲಿಂದ ಆಚೆ ಹೋಗಿ ಏನೇ ತಗೊಳ್ತೇ ನೀನು? ಅದು ಕಡು ಮಾತು. ಅಯ್ಯ ನನ್ಗೆ ನಿಂತರನೆ ಮುತ್ತಾದ ಪಾಪ ಕಡೋ. ಪಾಪ ಮುಖದಲ್ಲಿ ನಿನ್ ಮುಖ ನೋಡ್ಕೊಂಡು ನನ್ ಜೀವನನೇ ಇಷ್ಟೇ ಅನ್ಕೊಂಡು ಕಾಲ ಕಳೆದ್ಬಿಡ್ತೀನಿ. ಇಲ್ಲ ನೀನು ತಾಳಿ ಕಟ್ಟು, ನಾನು ಅಯ್ಯನ್ ಹೆಂಡತಿ ಆಗೋದೆ ಅಂತ ಆ ಖುಷಿಯಲ್ಲೇ ನಿನ್ ಜೊತೆ ಪೂರ್ತಿ ಜೀವನ ಕಳೆದ್ಬಿಡ್ತೀನಿ ಕಣೋ. ಇಲ್ಲಿ ನಾನ್ ಮದುವೆ ಮುಂಚೆ ಮಾಡ್ಕೊಳಕ್ ಬಂದಿಲ್ಲ. ನಂದೇ ಅದಕ್ಕೆ ಲಕ್ಷಗಳಿದೆ, ಅದನ್ನ ಪೂರ್ತಿ ಮಾಡಕ್ ಬಂದಿದ್ದೀನಿ. ನೀನ್ ಮರ್ಯಾದೆಯಿಂದ ಆಚೆ ಹೋಗ್ತಾ ಇಲ್ವೋ? ಹೋಗ್ಲಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಬೆಡ್ರೂಮ್. ಮರ್ಯಾದೆ ಅಂತ ನನ್ ಮಾತು ಕೇಳು. ಇಲ್ಲ ಅಂದ್ರೆ ನಾನ್ ಹೇಳೋ ಹೆಣ್ಣಲ್ಲ ಕಣೋ. ನಾನು ಎಷ್ಟ್ ದಿವಸ ಅಂತ ಇಲ್ಲಿ. ಬೇಡ ಕಣೆ, ನನ್ ಕ್ಷೀರ ಹಾಳು ಮಾಡ್ಬೇಡ ಕಣೆ. ಬೇಡ ಬೇಡ, ನನ್ ಮಾತ್ ಕಣೆ. ಬೇಡ ಬೇಡ. ಅಕ್ಕ ಅಕ್ಕ, ಯಾರು ಯಾರು? ನಾನು ಅಕ್ಕ, ಗೊತ್ತಾಗ್ಲಿಲ್ವಾ? ಅದೇ ಆಂಟಿ, ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು. ಅದೇ ನೀವ್ ಇವ್ಳನ್ನ ತುಂಟಿ ಅಂತ ಕರಿತಿದ್ರಂತಲ್ಲ. ಸುಚಿ ನೀನೇನೆ? ಅಯ್ಯೋ ಎಷ್ಟ್ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯೆ. ಪರವಾಗಿಲ್ಲ ಅಕ್ಕ, ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ. ಅದ್ ಸರಿ, ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ. ಓಹೋ, ಹಾಸ್ಟೆಲ್ ಇದ್ದಾಳೆ. ಹೌದಾ? ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು. ಈಗ ಮನೆ ನೋಡ್ಕೊಂಡಿದ್ಯಲ್ಲ, ಆಗಾಗ ಬರ್ತಾ ಇರು. ಆಗಾಗ್ಯಾಕಕ್ಕ, ಇಲ್ಲೇ ಬಂದ್ ಸೆಟ್ಲ್ ಹೋಗ್ಬಿಡ್ತೀನಿ. ಏನಂದೆ? ಬರ್ತಾ ಇರ್ತೀನಕ್ಕ. ನಿಜವಾಗ್ಲೂ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದನ್ ಚೆನ್ನಾಗಿ ಇಟ್ಕೊಳಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ಈಗ ಹೇಗೂ ಕಾಲೇಜ್ ಒಂದ್ ವಾರ ರಜಾ, ಇವಳು ಇಲ್ಲೇ ಇಟ್ಕೊಂಡ್ಬಿಡಿ. ಮನೇಲಿದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಇವಳು ನನಗ್ ಹೆಲ್ಪ್ ಮಾಡ್ತಾಳ? ಹೋಗೆ. ಯಾಕಕ್ಕ ಹಿಂಗ್ ಮಾತಾಡ್ತೀರಾ? ನಿಮ್ಗೆ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು. ಆದ್ರೆ ನಂಗೆ 6 ಗಂಟೆ ನಂತರ ಕಣ್ ಸ್ವಲ್ಪ ಮಂಜಾಗಿರುತ್ತೆ, ಸರಿಯಾಗಿ ಕಾಣಿಸಲ್ಲ. 6 ಗಂಟೆ ಮೇಲ್ ತಾನೆ? ಬೆಳಗ್ಗೆಯಿಂದ 6 ಗಂಟೆವರೆಗೂ ಕೆಲಸ ಮಾಡು. 6 ಗಂಟೆ ಮೇಲೆ ಅವ್ರ ಮೈದ್ನ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವೇನಕ್ಕ? ಥ್ಯಾಂಕ್ ಯು ಅಕ್ಕ. ನೀವಿನ್ನ ಇಲ್ಲೇ ಇರ್ತೀರಿ? ಇಲ್ಲ ಕಣೆ, ನಮಗ್ ಬೇರೆ ಕೆಲಸ ಇದೆ, ನಾವಿನ್ ಹೊರಡ್ತೀವಿ. ಅಯ್ಯೋ ಹೀರಮ್ಮ, ತಿಂಡಿ ಮಾಡ್ಕೊಡ್ತೀನಿ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ? ಹೇಗೂ ಇನ್ಮೇಲೆ ಇಲ್ಲೇ ಇರ್ತಾಳೆ, ನಾವ್ ಅವಾಗ ಬಂದ್ ಹೋಗ್ತೀವಿ. ಬಾಯ್ ಕಣೆ ಸುಚಿ. ಬಾಯ್. ಅಕ್ಕ ಬನ್ನಿ, ಮನೆ ತೋರಿಸಿ. ಮೊದ್ಲು ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಮನೆ ತೋರಿಸಿ. ಒಂದ್ ಕಂಡೀಷನ್ ಮೇಲೆ, ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ, ಕಾಫಿನೂ ನಾನೇ ಮಾಡ್ಕೊಡ್ತೀನಿ. ಅಯ್ಯ ಅಯ್ಯೋ, ಏನಾಯ್ತು? ಯಾರು ಇವಳು? ಅವಳು ನಮ್ ಸುಚಿತ್ರ ಕಣ. ಯಾವ ಸುಚಿತ್ರ? ಸೋಲಾಪುರದಲ್ಲಿ ನಮ್ ಪುರೋಹಿತರಿಲ್ವಾ, ಅವ್ರ ಮಗಳು ಸುಚಿ. ನನ್ ಮೈದನ ಕಣೆ, ಪೊಲೀಸ್ ಆಫೀಸರು ಅಯ್ಯ ಅಂತ.
ನಮಸ್ಕಾರ. ಅದೇನ್ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ಬಾರ್ದಾ? ಇಲ್ಲ ಅಕ್ಕ, ನಂಗ್ ಪೊಲೀಸ್ ಆಫೀಸರ್ಸ್ ಕಂಡ್ರೆ ಭಯ. ಭಯನಾ? ಏನ್ ಪೊಲೀಸರು ನಿನ್ ತಿನ್ಬಿಡ್ತಾರ? ತಿರುಗಿ ಈ ಕಡೆ. ನಿಮ್ಗಿಷ್ಟ ಅಂದ್ರೆ ನಾನ್ ತಿರ್ಗದೆ ಇರ್ತೀನ. ನೀನಾ? ಅಯ್ಯೋ ಈ ಮನೆಗೆ ಯಾಕೆ ಬಂದೆ ನೀನು? ನಿಮ್ಗೆ ಇವ್ಳು ಮೊದ್ಲೇ ಗೊತ್ತಾ? ಅಯ್ಯೋ ಅದಕ್ಕೆ ಇವಳ ಚರಿತ್ರೆ ನನ್ಗೆ ಗೊತ್ತು. ಅವಳು ದೊಡ್ಡ ತಬ್ಲಾ ಅದಕ್ಕೆ. ತಬಲಾನ? ಅಕ್ಕ, ನನ್ನ ಹಾಗೆ ಇರೋ ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ಇವ್ರು ನೋಡಿರ್ತಾರೆ. ನಾನೇ ಅವಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇರ್ಬೋದು ಕಣೋ. ನಿಮಗೆ ತಲೆ ಚಿಟ್ ಹಿಡಿತಿದೆಯೇ? ಚೆಂಡು ಬಾಂಬ್ ಉಪಯೋಗಿಸಿ. ಅಯ್ಯಪ್ಪ, ಅದಕ್ಕೆ ದಯವಿಟ್ಟು ನನ್ ಮಾತು ಕೇಳಿ. ಅದಕ್ಕೆ ಇವಳು ನಿಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇವಳು ದಿನ ರಾತ್ರಿ ಫೋನ್ ಮಾಡ್ತಾ ಇರ್ತಾಳೆ. ಪ್ರತಿ ದಿನ ಫೋನ್ ಮಾಡ್ತಾನೆ ಇರ್ತಾಳೆ. ಸುಮ್ನೆ ಇರೋ ಅಯ್ಯ, ಅವಳಿಗೆ 6 ಗಂಟೆ ಮೇಲೆ ಕಣ್ಣೇ ಕಾಣೋದಿಲ್ಲ ಪಾಪ. ಈ ಕೈಲೇ ಬೇರೆ ಇದೆಯಾ ಅವಳಿಗೆ? ನೋಡ್ಕೋತೀನಿ ನಿನ್ನ. ನೀನೇ ನೋಡ್ಕೋತೀಯ? ಹೋಗೋ ಹೋಗೋ. ಮುಂಡದೆ